ನಮಸ್ಕಾರ ಸ್ನೇಹಿತರೆ, ನೀವೆಲ್ಲರೂ ಹೇಗಿದ್ದೀರಾ? ಮತ್ತೊಂದು ವಿಡಿಯೋಗೆ ನಿಮಗೆಲ್ಲರಿಗೂ ಸ್ವಾಗತ. ನಾನೀಗ ಮಾಲೂರು ರೈಲ್ವೆ ಸ್ಟೇಷನಲ್ಲಿದ್ದೀನಿ. ಟೈಮ್ ಈಗ ಬೆಳಗಿನ ಜಾವ 3 ಗಂಟೆ 10 ನಿಮಿಷ ಆಗಿದೆ. ನಾನು ಎಲ್ಲಿಗೆ ಹೊರಟಿದ್ದೀನಿ? ಇಟ್ಸ್ ಎ ಸರ್ಪ್ರೈಸ್. ನಾನು ಟಿಕೆಟ್ ಚಾಮರಾಜನಗರದವರೆಗೂ ತೊಗೊಂಡಿದ್ರು. ನಾನು ಮೈಸೂರಲ್ಲೇ ಇಳ್ಕೊಂಡಿದ್ದೀನಿ. ಮೈಸೂರಲ್ಲಿ ಇಳ್ಕೊಂಡು ಈಗ ಇಲ್ಲಿಂದ ಎಲ್ಲಿ ಹೋಗೋದು ಅಂತ ಪ್ಲಾನ್ ಮಾಡ್ತೀನಿ. ಇಲ್ಲಿ ಬೈಕ್ ಬಾಡಿಗೆಗೆ ಸಿಗುತ್ತೆ, ಒಂದು ಬೈಕ್ ಬಾಡಿಗೆಗೆ ತೊಗೊಂಬಿಟ್ಟು ಆಮೇಲೆ ಎಲ್ಲಿ ಹೋಗೋದು ಅಂತ ಯೋಚನೆ ಮಾಡ್ತೀನಿ. ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಹೊಂಡಾ ಆಕ್ಟಿವಾ ಒಂದು ಬಾಡಿಗೆಗೆ ತೊಗೊಂಡಿದ್ದೀನಿ. ಗಾಡಿ ನಾನು ತೊಗೊಂಡ್ರು ಅಂತದ್ದು ರೆಂಟಿಗೆ. ಇದಕ್ಕೆ ರೆಂಟ್ ಬಂದು ಒಂದು ದಿವಸಕ್ಕೆ 600 ರುಪೀಸ್. ಪೆಟ್ರೋಲ್ ನಾವೇ ಹಾಕ್ಸ್ಕೊಳ್ಬೇಕು. 8:20 ಆಗಿದೆ. ಮೈಸೂರಲ್ಲಿ ಬೆಸ್ಟ್ ಬ್ರೇಕ್ಫಾಸ್ಟ್ ಎಲ್ಲಿ ಸಿಗುತ್ತೆ ಅಂತ ಹುಡುಕಿದ್ರೆ ಬೆಸ್ಟ್ ಮೈಸೂರು ಮಸಾಲೆ ದೋಸೆ ಬಂದು ವಿನಾಯಕ ಮೈಲಾರಿ ಹೋಟೆಲ್ ಅಂತೇಳಿ ಗೂಗಲಲ್ಲಿ ಸಿಕ್ಕಿದೆ. ಮೈಲಾರಿ ದೋಸೆ ಬಂತು. ಸಾಫ್ಟ್ ಆಗಿದೆ ದೋಸೆ. ಸ್ನೇಹಿತರೆ, ಈಗ ಬ್ರೇಕ್ಫಾಸ್ಟ್ ಆಯಿತು. ದೋಸೆ ನನಗೇನು ಅಂಥ ಗ್ರೇಟ್ ಅನಿಸ್ಲಿಲ್ಲ. KRS ಬ್ಯಾಕ್ ವಾಟರ್ಸಲ್ಲಿರುವಂಥ ಶ್ರೀ ವೇಣುಗೋಪಾಲ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀನಿ. ಇದಕ್ಕಿಂತ ಮುಂಚೆ ಇಲ್ಲೊಂದು ಹಳೆಯದು ಪುರಾತನವಾದ ಒಂದು ಸುಮಾರು 1000 ವರ್ಷ ಹಳೆಯದಂಥ ಒಂದು ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ನಂಬಾಡಿ ಎಂಬ ಒಂದು ಹಳ್ಳಿಯಲ್ಲಿತ್ತು. ಹೊಯ್ಸಳರು ಕಟ್ಟಿದ್ದು 1000 ವರ್ಷಗಳಿಂದ. ಸೋಮನಾಥಪುರದ ಶ್ರೀ ಕೇಶವ ದೇವಸ್ಥಾನ ಇದೆಯಲ್ಲ, ಆ ದೇವಸ್ಥಾನ ಕಟ್ಟಿದಂಥ ಸಮಯದಲ್ಲೇ ವೇಣುಗೋಪಾಲ ಸ್ವಾಮಿ ದೇವಸ್ಥಾನವನ್ನು ಕಟ್ಟಿದರು. ಆಮೇಲೆ ಯಾವಾಗ KRS ಡ್ಯಾಮ್ ಕಟ್ಟಿದ್ರು ಕನ್ನಂಬಾಡಿ ವಿಲೇಜಲ್ಲಿ, ಗೋಪಾಲ ಸ್ವಾಮಿ ದೇವಸ್ಥಾನ KRSನ ಹಿನ್ನೀರಿನಲ್ಲಿ ಮುಳುಗಡೆ ಆಯಿತು. ಮುಳುಗಡೆ ಆಗಿದ್ದ ಹಾಗೆ ನೀರೊಳಗಡೆನೇ ಇತ್ತು ಸುಮಾರು ವರ್ಷಗಳು. ನೀರು ಯಾವಾಗ ಖಾಲಿ ಆಗ್ತಾ ಇತ್ತು ಆವಾಗ ದೇವಸ್ಥಾನ ಹೊರಗಡೆ ಕಾಣಿಸ್ಕೊಳ್ತಿತ್ತು. ಈ ಹಳೆಯ ದೇವಸ್ಥಾನ ಏನಿತ್ತು ಹಿನ್ನೀರಲ್ಲಿ ಮುಳುಗೋಗಿದ್ದು ತುಂಬ ದೊಡ್ಡ ದೇವಸ್ಥಾನ, ಸುಮಾರು 50 ಎಕರೆಗಳಷ್ಟಿತ್ತು ಆ ದೇವಸ್ಥಾನ. ಆ ದೇವಸ್ಥಾನ ಹಾಗೆ ನೀರೊಳಗಡೆ ಇದ್ರೆ ಅದು ಪೂರ್ತಿ ಹಾಳಾಗುತ್ತೆ, ಅದನ್ನು ಹೊರಗಡೆ ಶಿಫ್ಟ್ ಮಾಡೋಣ ಅಂತೇಳಿ ಯೋಚನೆ ಮಾಡಿ ಆ ಒಂದು ಕೆಲಸನ ಕೋಡೆ ಡಿಸ್ಟಿಲರೀಸ್ನ ಓನರ್ ಶ್ರೀ ಹರಿ ಕೋಡೆ ಅವರು ಕೈಗೆತ್ಕೊಂಡು ಈ ಒಂದು ದೇವಸ್ಥಾನವನ್ನು ಹೊರಗಡೆ ಶಿಫ್ಟ್ ಮಾಡ್ತಾರೆ. ಅಲ್ಲಿದ್ದಂಥ ಕಲ್ಲುಗಳನ್ನೇ ಎಲ್ಲ ಬಳಸ್ಕೊಂಡು ಸ್ವಲ್ಪ ಹೊಸ ರೂಪ ಕೊಟ್ಟು ನಿರ್ಮಿಸಿದ್ದಾರೆ. ದೇವಸ್ಥಾನದ ಒಳಗಡೆ ವಿಡಿಯೋ ಅಲ್ಲೋ ಇದೆಯಲ್ಲೋ ಗೊತ್ತಿಲ್ಲ. ನೋಡಿ, KRSನ ಹಿನ್ನೀರು, ಹಂಪಿಯ ಕಲ್ಲಿನ ರಥದ ಪ್ರತಿರೂಪವನ್ನು ಇಲ್ಲಿ ಮಾಡಿದ್ದಾರೆ. ಸ್ನೇಹಿತರೆ, ದೇವಸ್ಥಾನದ ಒಳಗಡೆ ಹೋಗಿ ಬಂದೆ. ದೇವಸ್ಥಾನ ಅದ್ಭುತವಾಗಿದೆ. ವಿಡಿಯೋ ರೆಕಾರ್ಡಿಂಗ್ ಒಳಗಡೆ ಅಲೋ ಇಲ್ಲದ ಕಾರಣ ನಮಗೆ ದೇವಸ್ಥಾನವನ್ನು ಒಳಗಡೆ ತೋರಿಸ್ಲಿಕ್ಕೆ ಆಗಲಿಲ್ಲ. ಗರ್ಭಗುಡಿಯ ಒಳಗಡೆ ನವರಂಗ ಪ್ರಾಂಗಣ ಅದೆಲ್ಲ ಅಲ್ಲಿದ್ದಂಥ ಹಳೆಯ ಒಂದು ಕಂಬಗಳನ್ನೇ ಉಪಯೋಗಿಸಿದ್ದಾರೆ. ಆ್ಯಕ್ಚುಯಲ್ ಸ್ಟ್ರಕ್ಚರು ಹೇಗಿತ್ತು ಹಳೆಯದು ಅದೇ ರೀತಿ ರಿಪ್ಲಿಕೇಟ್ ಮಾಡಿದ್ದಾರೆ. ನಿಮಗೂ ಸಮಯ ಸಿಕ್ಕರೆ ಈ ದೇವಸ್ಥಾನಕ್ಕೆ ಬಂದು ಹೋಗಿ. ಈಗ ಮುಂದೆ ಎಲ್ಲಿ ಹೋಗೋದು ಪ್ಲಾನ್ ಇಲ್ದಿರ ಬಂದಿರೋಂತಹ ಟ್ರಿಪ್ ಇದು ಒಂಥರ ಚೆನ್ನಾಗಿರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ. ಏನೂ ಪ್ಲಾನ್ ಇಲ್ದಿರ ಬೆಳಗ್ಗೆ ಎದ್ದು ಸುಮ್ಮನೆ ಮನೆಯಿಂದ ಹೊರಟು ಬಿಡಬೇಕಷ್ಟೇ. ಎಲ್ಲಿ ಹೋಗೋದು ಅಂತ ಹೋಗ್ತಾ ಡಿಸೈಡ್ ಮಾಡ್ಕೊಂಡು ಹೋಗಬೇಕು. ಏನೂ ಪ್ಲಾನ್ ಇಲ್ದಿರ ಮನೆಯಿಂದ ಹೊರಟು ರೈಲ್ವೆ ಸ್ಟೇಷನ್ಗೆ ಬಂದು ಟ್ರೈನ್ ಹತ್ತಿ ಚಾಮರಾಜನಗರಕ್ಕೆ, ಲಾಸ್ಟ್ ಸ್ಟಾಪ್ ಚಾಮರಾಜನಗರ ಟ್ರೈನ್ದು. ಸೊ ಚಾಮರಾಜನಗರಕ್ಕೆ ಟಿಕೆಟ್ ತೊಗೊಂಡು ಬಟ್ ಮೈಸೂರಲ್ಲೇ ಇಳಿದುಬಿಟ್ಟೆ. KRS ಬ್ಯಾಕ್ ವಾಟರ್ಸ್ ಅಂತೂ ಸಮುದ್ರದ ಥರ ಕಾಣಿಸ್ತಾ ಇದೆ. ಸ್ನೇಹಿತರೆ, ಮೈಸೂರಿಗೆ ಭಾಳಷ್ಟು ಸಲ ಬಂದಿದ್ರು. ಬಲಮುರಿ ವಾಟರ್ ಫಾಲ್ಸ್ಗಿದೆ ಫಸ್ಟ್ ಟೈಮ್ ನಾನು ಬಂದಿದ್ದು. ಗಾಯತ್ರಿ ಟಿಫನ್ ರೂಮ್.
ಸರ್ ನಮಸ್ತೆ. GTR ದೋಸೆ. ಸ್ನೇಹಿತರೆ, GTR ಬಟರ್ ಮಸಾಲ ದೋಸೆ ಚೆನ್ನಾಗಿತ್ತು. ಡೆಫಿನೆಟ್ಲಿ ಬೆಳಗ್ಗೆ ತಿಂದಂತಹ ಮೈಲಾರಿ ದೋಸೆಗಿಂತ ಬೆಟರ್ ಆಗಿತ್ತು. ಮೈಸೂರಿನ ಸ್ಪೆಷಲ್ ಮೈಸೂರು ಪಾಕ್ ಅಂದರೆ ಅಥೆಂಟಿಕ್ ಆಗಿ ಮೈಸೂರು ಪಾಕನ್ನು ಕಂಡುಹಿಡಿದವರಂಥ ಅಂಗಡಿಗೆ ಹೋಗೋಣಂತೆ. ಪೊಲೀಸ್ನವರು ಕುದುರೆ ಮೇಲೆ ಇರೋದು ಮೈಸೂರಲ್ಲೇ ನೋಡ್ತಾ ಇರೋದು. ಇದೇ ಮೈಸೂರಿನ ಸ್ಪೆಷಲ್ ಮೈಸೂರು ಪಾಕ್. ಮೈಸೂರು ಪಾಕನ್ನು ಈ ಅಂಗಡಿಯವರ ಪೂರ್ವಜರೇ ಮೊದಲ ಬಾರಿಗೆ ಕಂಡುಹಿಡಿದಂತೆ ಅದರ ಬಗ್ಗೆ ಇಲ್ಲಿ ಹಿಸ್ಟ್ರಿ ಹಾಕಿದ್ದಾರೆ, ಓದಿ. ಸ್ನೇಹಿತರೆ, ಮೈಸೂರಲ್ಲಿ ಶುಕವನ ಅಂತೇಳಿ ಒಂದು ಪಕ್ಷಿಧಾಮ ಇದೆ. ಪಕ್ಷಿಗಳನ್ನು ಇಲ್ಲಿ ಸಾಕೊಂಡಿರೋದು. ಆ ಪಕ್ಷಿಗಳು ಮನುಷ್ಯನ ಥರನೇ ಮಾತಾಡ್ತವೆ. ಬಟ್ ಏನಂದರೆ ಒಳಗಡೆ ಮೊಬೈಲ್ ಅಲೋ ಇಲ್ಲ ಇಲ್ಲಿ. ಅದಕ್ಕಿಂತ ಸ್ಪೆಷಲ್ ಆಗಿ ಲೈಟ್ ಆ್ಯಂಡ್ ಸೌಂಡ್ ಶೋ ಇರುತ್ತೆ. ಏನು ಸ್ಟಾರ್ಟ್ ಆಗೋದ್ರಲ್ಲಿದೆ. ಹನುಮಾನ್ ವಿಗ್ರಹದ ಮೇಲೆ ಪ್ರೊಜೆಕ್ಷನ್ ಮ್ಯಾಪಿಂಗ್ ಆನ್ ಹನುಮಾನ್ ಸ್ಟ್ಯಾಚು. ಸಾಟರ್ಡೆ ಮತ್ತು ಸಂಡೇ, ಶನಿವಾರ ಮತ್ತು ಭಾನುವಾರ ಸಂಜೆ 7:10, 7:40 ಹಾಗೂ 8:10. ಇದೇ ನಾನು ಹೇಳಿದಂತಹ ಶುಕವನ ಈ ದೇವಸ್ಥಾನದ ಪಕ್ಕದಲ್ಲೇ ಇರೋದು. ಇಲ್ಲಿ ಒಳಗಡೆ 100 ಗಿಣಿಗಳಿದ್ದಾವೆ. ಆದರೆ ಗಿಣಿಗಳ ಬಗ್ಗೆ ಸ್ಪೆಷಲ್ ಏನಪ್ಪ ಅಂದರೆ ಅವು ಮಾತಾಡ್ತವೆ. ಎಸ್, ನೀವು ಸರಿಯಾಗಿ ಕೇಳಿಸ್ಕೊಂಡ್ರಿ, ಆ ಗಿಣಿಗಳು ಮಾತಾಡ್ತವೆ. ಇಲ್ಲಿ ಒಳಗಡೆ ಯಾವುದೇ ಮೊಬೈಲ್ ಅಥವಾ ಕ್ಯಾಮ್ರಾ ಅಲೋ ಇಲ್ಲ, ಹಾಗಾಗಿ ವಿಡಿಯೋ ಮಾಡೋಕ್ಕಾಗಲಿಲ್ಲ. ನಿಜವಾಗ್ಲೂ ಮಾತಾಡೋಂಥ ಗಿಣಿಗಳು ಅಮೇಝಿಂಗ್. ಸ್ನೇಹಿತರೆ, ಈಗಷ್ಟೇ ತಾಯಿ ಚಾಮುಂಡೇಶ್ವರ ದರ್ಶನ ಮಾಡ್ಕೊಂಡು ಹೊರಗಡೆ ಬಂದೆ. ಕೊನೆಯ ಮಹಾಮಂಗಳಾರತಿ ನೋಡುವಂಥ ಸೌಭಾಗ್ಯ ಸಿಕ್ತು. ಸ್ನೇಹಿತರೆ, ಯಾವುದೇ ಒಂದು ಪ್ರೀ ಪ್ಲಾನ್ ಇಲ್ಲದಂತಹ
ಈ ಒಂದು ಒನ್ ಡೇ ಟ್ರಿಪ್ಪು ಕೊನೆ ಹಂತಕ್ಕೆ ಬರ್ತಾ ಇದೆ. ಈಗ ಚಾಮುಂಡಿ ಬೆಟ್ಟದಿಂದ ಕೆಳಗಡೆ ಇಳಿದು ಈಗಿನ ರಿಟರ್ನ್ ಕೊಟ್ಟು ಮನೆ ಕಡೆಗೆ ಬಸ್ಸೋ ಟ್ರೈನ್ ಹಿಡ್ಕೊಂಡು ಹೊರಡೋದೆ. ಸ್ನೇಹಿತರೆ, ಇವತ್ತು ಮುಂಜಾನೆ ಸುಮಾರು ಅರ್ಲಿ ಮಾರ್ನಿಂಗ್ 2:15ನಲ್ಲಿ ಮಾಲೂರು ರೈಲ್ವೆ ಸ್ಟೇಷನಲ್ಲಿ ಯಾವುದೇ ಪ್ಲಾನ್ ಇಲ್ಲದೆ ಸ್ಟಾರ್ಟ್ ಆದಂತಹ ಈ ಟ್ರಿಪ್ಪು ಈಗ ಒಂದು ಪರ್ಫೆಕ್ಟ್ ಎಂಡಿಗೆ ಬಂದಿದೆ. ಮೈಸೂರು ಪ್ಯಾಲೇಸ್ ಎದುರುಗಡೆ ಈ ಟ್ರಿಪ್ನ ಎಂಡ್ ಮಾಡ್ತಾಯಿದ್ದೀನಿ. ಸೊ ನೀವು ಯಾವತ್ತಾದರೂ ಒಂದಿನ ಈ ಥರ ಯಾವುದೇ ಪ್ಲಾನ್ ಇಲ್ಲದೆ ಮನೆಯಿಂದ ಹೊರಡಿ ಎಲ್ಲಾದರೂ ಹೋಗಿ ಸುತ್ತಾಡ್ಕೊಂಬನ್ನಿ, ಚೆನ್ನಾಗಿ ಅನಿಸುತ್ತೆ. ಯಾವಾಗಲೂ ಪ್ಲಾನ್ ಮಾಡಿ ಟ್ರಿಪ್ ಹೋಗೋದಕ್ಕಿಂತ ಪ್ಲಾನ್ ಇಲ್ಲದೆ ಸುಮ್ಮನೆ ಹಾಗೆ ಟ್ರಿಪ್ ಹೋದರೆ ಅದು ಒಂಥರ ಚೆನ್ನಾಗಿ ಅನಿಸುತ್ತೆ. ಸೊ ಈ ಒಂದು ನೋಟಿಂದ ಈ ಒಂದು ಟ್ರಿಪ್ನ ಎಂಡ್ ಮಾಡ್ತಾಯಿದ್ದೀನಿ. ಸಿಗೋಣಂತೆ ಮತ್ತೊಮ್ಮೆ ಇನ್ನೊಂದು ಈ ಥರ ಯಾವುದಾದ್ರು ಸ್ಪೆಷಲ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ನೀವೆಲ್ಲರೂ ಟೇಕ್ ಕೇರ್, ಬಾಯ್ ಬಾಯ್.